11,12,000 ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಾರುತಿ ಬಿಮೆಲ್ ಶೋರೂಮ್ಗೆ ದೊಡ್ಡಗಟ್ಟಿನೆಬ್ಬೆ ಗ್ರಾಮ ಪಂಚಾಯಿತಿಯಿಂದ ಬೀಗ ಮುದ್ರೆ. ಯಾವುದೇ ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ತೆರಿಗೆ ವ್ಯವಸ್ಥೆಯೇ ಅದಕ್ಕೆ ಮೂಲಾಧಾರವಾಗಿರುತ್ತದೆ. ಆದರೆ ಕೆಲವರು ತೆರಿಗೆಯನ್ನು ಪಾವತಿಸದೆ ಸ್ಥಳೀಯ ಆಡಳಿತ ಮತ್ತು ಸರ್ಕಾರಗಳಿಗೆ ವಂಚಿಸಲು ಯತ್ನಿಸುತ್ತಾರೆ. ಇದಕ್ಕೆ ಅನುಗುಣವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ದೊಡ್ಡಗಟ್ಟಿನೆಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಸಕೋಟೆ ಟೋಲ್ ಸಮೀಪ ಇರುವ ಮಾರುತಿ ಸುಜುಕಿ ಅರೇನಾ ಬಿಮಲ್ ಆಟೋ ಏಜೆನ್ಸಿ ಶೋರೂಮ್ನವರು 2019ರಿಂದ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಪರವಾನಗಿಯನ್ನು ಪಡೆಯದೆ ತೆರಿಗೆಯನ್ನು ಪಾವತಿಸದೆ ಶೋರೂಮನ್ನು ನಡೆಸುತ್ತಿದ್ದು 11,12,000 ರೂಪಾಯಿಯಷ್ಟು ತೆರಿಗೆ ಹಣವನ್ನು ಬಾಕಿ ಇಟ್ಟುಕೊಂಡ ಹಿನ್ನೆಲೆಯಲ್ಲಿ ಇಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಬ್ರಹ್ಮಣಿ, ಅಧ್ಯಕ್ಷರಾದ ಸುರೇಶ್ ಅವರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಬೀಗ ಮುದ್ರೆಯನ್ನು ಹಾಕಿದ್ದಾರೆ. ಈ ಸಂಬಂಧವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಸುಬ್ರಹ್ಮಣ್ಯರವರು ಮಾತನಾಡಿ, ನಾವು ಇವರಿಗೆ ಸಾಕಷ್ಟು ಬಾರಿ ತಿಳುವಳಿಕೆ ನೋಟಿಸ್, ತಗಾದೆ ನೋಟಿಸ್ ನೀಡಿದರೂ ಕೂಡ ಯಾವುದೇ ರೀತಿಯ ಪ್ರತ್ಯುತ್ತರ ನೀಡುವುದಿಲ್ಲ, ಹಾಗೆ ತೆರಿಗೆಯನ್ನು ಪಾವತಿಸುವುದಿಲ್ಲ. ಆ ನಿಟ್ಟಿನಲ್ಲಿ ಇಂದು ಜಪ್ತಿ ನೋಟಿಸನ್ನು ನೀಡುವ ಮುಖಾಂತರವಾಗಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಅವರು ಮತ್ತು ಸಿಬ್ಬಂದಿಯೊಂದಿಗೆ ಬಂದು ಬೀಗ ಮುದ್ರೆಯನ್ನು ಹಾಕಿರುತ್ತೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ದಿನ ದೊಡ್ಡಗಟ್ಟಿನೆಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮಾನಕೆರೆ ಗ್ರಾಮದಲ್ಲಿ ಟೋಲ್ ಸಮೀಪ ಬೆಮಲ್ ಶೋರೂಮ್ ವಿಚಾರವಾಗಿ ಈಗಾಗಲೇ ನಾವು ಹಲವು ಬಾರಿ ತಿಳುವಳಿಕೆ ನೋಟಿಸು ನೀಡಿದರೂ ಸಹ ಯಾವುದೇ ರೀತಿ ರಿಪ್ಲೈ ಇಲ್ಲದಿರೋದ್ರಿಂದ ಮತ್ತು ತಗಾದೆ ನೋಟಿಸು, ತಗಾದೆ ಆದೇಶ ನೀಡಿ ನೀವು ತೆರಿಗೆ ಕಟ್ಟಿ ಪರವಾನಗಿ ಪಡೀರಿ ಅಂತ ನೋಟಿಸ್ ನೀಡಿದ್ವಿ. ಆದರೆ ಈವರೆಗೂ ಅವರು ಯಾವುದೇ ರೀತಿ ರೆಸ್ಪಾಂಡ್ ಇಲ್ಲದೇ ಇರೋದರಿಂದ ಈ ದಿನ ನಾವು ಜಪ್ತಿ ನೋಟಿಸ್ ನೀಡಿ ಈ ದಿನ ಈ ಬೆಮಲ್ ಶೋರೂಮನ್ನು ಸೀಲ್ ಹಾಕಿ ಬಾಗಿಲಾಕಿರ್ತೀವಿ, ಬೀಗ ಮುದ್ರೆ ಹಾಕಿರ್ತೀವಿ. 1,12,000 ಇರುತ್ತೆ ಸರ್. 2019ರಿಂದ ಈವರೆಗೂ ಗ್ರಾಮ ಪಂಚಾಯತಿಯಿಂದ ಪರವಾನಗಿಯನ್ನು ಪಡೆದಿಲ್ಲ, ಯಾವುದೇ ರೀತಿ ತೆರಿಗೆಯನ್ನು ಸಹ ಕಟ್ಟಿಲ್ಲ. ಅದರಿಂದ ಈ ದಿನ ನಾವು ಪ್ರಾರಂಭ ಆದಾಗಿಂದ ಈವರೆಗೂ ದೊಡ್ಡಗಟ್ಟಿನೆಬ್ಬೆ ಗ್ರಾಮ ಪಂಚಾಯತಿಯಲ್ಲಿ ಪರವಾನಗಿ ಪಡೆದೇ ಇಲ್ಲ. 19ರಿಂದ ವಸೂಲಿಗೆ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ವಾ? ನಾವು ಈ ಹಲವು ಬಾರಿ ನಾವು ನೋಟಿಸ್ಗಳು 2020ರಿಂದ ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಕೊಟ್ಟರು ಯಾವುದೇ ರೀತಿ ರೆಸ್ಪಾಂಡ್ ಇಲ್ಲ. ನಮ್ಮ ಸೂಪರ್ವೈಸರ್ ಮಾತಾಡಬೇಕು, ನಮ್ಮ ಮ್ಯಾನೇಜರ್ ಹೇಳಿದ್ದೀವಿ, ನಾವು ಹೆಡ್ ಆಫೀಸ್ ಕಳಿಸಿದ್ದೀವಿ ಅಂತ ರಿಪ್ಲೈ ಹೇಳ್ಕೊಂಡೇ ಬರ್ತಿದ್ದಾರೆ ಹೊರತು ಈವರೆಗೂ ನಮ್ಮ ತೆರಿಗೆ ಪಾವತಿಸಿಲ್ಲ, ಪರವಾನಗಿನೂ ಪಡೆದಿಲ್ಲ.